ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಸ್ನೇಹಿತರೆ ವರ್ಷದ ಮೊದಲ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯ ದಿನದಿಂದ ವೃಷಭ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಹಾಗಿದ್ರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ? ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಒಟ್ಟಾರೆಯಾಗಿ ಸ್ನೇಹಿತರೆ ವೃಷಭ ರಾಶಿಯವರ ಭವಿಷ್ಯ ಹೇಗಿರಲಿದೆ? ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು? ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ವೃಷಭ ರಾಶಿಯವರಿಗೆ ಜನವರಿ 18ರಿಂದ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ, ಹಣಕಾಸಿನಲ್ಲಿ, ವ್ಯಾಪಾರ ವ್ಯವಹಾರದ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ನಿಮ್ಮ ಆರೋಗ್ಯದಲ್ಲಿ, ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ತಿಂಗಳ ದ್ವಿತೀಯಾರ್ಧದಲ್ಲಿ ಕೆಲಸವು ಶಾಂತವಾಗಿದ್ದರೂ ಕೂಡ ತೀವ್ರವಾಗಿರುವಂತೆ ಭಾವಿಸಬಹುದು. ನೀವು ಸೂಕ್ಷ್ಮ ಕಾರ್ಯಗಳು, ಗೌಪ್ಯ ಜವಾಬ್ದಾರಿಗಳು ಅಥವಾ ಬಹಿರಂಗವಾಗಿ ವಿವರಿಸಲಾಗದ ಒತ್ತಡವನ್ನು ನಿಭಾಯಿಸಬಹುದು. ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಎಂದು ಅನಿಸಬಹುದು. ಇದು ನಿಮಗೆ ತೊಂದರೆ ನೀಡಲು ಅಲ್ಲ, ಆದರೆ ನಿಮ್ಮ ಪಾತ್ರವು ಪ್ರಮುಖವಾಗಿರುತ್ತದೆ ಎಂಬ ಕಾರಣಕ್ಕೆ ನಿಮ್ಮ ವೃತ್ತಿ ಜೀವನದ ದಿಕ್ಕು ಬದಲಾಗುತ್ತಿದೆ ಎಂದು ನಿಮಗೆ ಅನಿಸಬಹುದು. ಸ್ನೇಹಿತರೆ, ತಂಡವನ್ನು ಬದಲಾಯಿಸುವುದು, ಕೆಲಸದ ಪಾತ್ರವನ್ನು ಬದಲಾಯಿಸುವುದು ಅಥವಾ ಉತ್ತಮ ಭವಿಷ್ಯವನ್ನು ನೀಡುವ ಕೌಶಲ್ಯವನ್ನು ಕಲಿಯುವ ಬಗ್ಗೆ ನೀವು ಹೆಚ್ಚು ಯೋಜಿಸಬಹುದು. ನೀವು ತಕ್ಷಣ ಕಾರ್ಯನಿರ್ವಹಿಸುತ್ತಿದ್ದರೆ ಆ ಆಲೋಚನೆ ಈಗ ಪ್ರಬಲವಾಗಿರುತ್ತದೆ. ನಂತರ ನೀವು ಹೆಚ್ಚು ಭರವಸೆ ಮತ್ತು ಸ್ಪಷ್ಟತೆಯನ್ನು ಅನುಭವಿಸಲಿದ್ದೀರಿ. ಹಿರಿಯರು ಅಥವಾ ಮಾರ್ಗದರ್ಶಕರು ನಿಮ್ಮನ್ನು ಬೆಂಬಲಿಸಬಹುದು. ನಿಮ್ಮಲ್ಲಿ ಕೆಲವರು ಕೆಲಸಕ್ಕಾಗಿ ಪ್ರಯಾಣಿಸಲು, ಸೆಮಿನಾರ್, ತರಬೇತಿ ಅಥವಾ ಪ್ರಮುಖ ಅಧಿಕೃತ ಸಭೆಗಳಲ್ಲಿ ಭಾಗವಹಿಸಲು ಅವಕಾಶವನ್ನು ಪಡೆಯಬಹುದು. ನಿಮ್ಮ ಆತ್ಮವಿಶ್ವಾಸ ಬಲಗೊಳ್ಳುತ್ತದೆ. ನೀವು ದೃಢವಾಗಿ ಮಾತನಾಡಲು, ಉತ್ತಮವಾಗಿ ಚೌಕಾಸಿ ಮಾಡಲು ಮತ್ತು ಹೆಚ್ಚು ಯೋಚಿಸದೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. ಮನ್ನಣೆಯನ್ನು ಪಡೆಯಲು, ಉತ್ತಮ ಹುದ್ದೆಗೆ ಅರ್ಜಿ ಸಲ್ಲಿಸಲು ಮತ್ತು ಸಭೆಗಳಲ್ಲಿ ಅಧಿಕಾರಯುತವಾಗಿ ಸ್ನೇಹಿತರ ಮಾತನಾಡಲು ಇದು ಉತ್ತಮ ಹಂತವಾಗಿದೆ. ಸಂವಹನ ಮತ್ತು ದಾಖಲೆಗಳು ಕೆಲಸ ಸುಧಾರಿಸುತ್ತದೆ. ಸಂದರ್ಶನಗಳು, ಪ್ರಸ್ತುತಿಗಳು ಮತ್ತು ಅನುಮೋದನೆಗಳು ವೇಗವಾಗಿ ಚಲಿಸುತ್ತವೆ. ನೀವು ಉದ್ಯೋಗ ಬದಲಾವಣೆಯನ್ನು ಯೋಚಿಸುತ್ತಿದ್ದರೆ ದ್ವಿತೀಯಾರ್ಧವು ಉತ್ತಮ ಪ್ರತಿಕ್ರಿಯೆಯನ್ನು ನೀಡುತ್ತದೆ. ವಿಷಯಗಳು ನಿಧಾನವಾಗಿ ನಡೆಯುತ್ತಿವೆ ಎಂದು ನಿಮ್ಮ ಪ್ರಗತಿಯನ್ನು ಅನುಮಾನಿಸಬೇಡಿ. ಶನಿಯು ಹಂತವಾಗಿ ಫಲಿತಾಂಶಗಳನ್ನು ನೀಡಲಿದ್ದಾರೆ ಮತ್ತು ಈ ತಿಂಗಳು ನಿಮಗೆ ಭದ್ರ ಬುನಾದಿಯನ್ನು ಹಾಕುತ್ತದೆ ಅಂತಲೇ ಹೇಳಬಹುದು. ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ವೃಷಭ ರಾಶಿಯವರು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ, ಫೈನಾನ್ಸ್ ಬಗ್ಗೆ ಹೇಳೋದಾದರೆ, ಆರ್ಥಿಕವಾಗಿ ಈ ತಿಂಗಳು ವೃಷಭ ರಾಶಿಯವರಿಗೆ ನಿಮಗೆ ಬೆಂಬಲ ನೀಡುತ್ತಿದೆ. 2ನೇ ಮನೆಯಲ್ಲಿರುವಂತಹ ಗುರುವಿನಿಂದ ಧನಸ್ಥಾನದಲ್ಲಿ ಹಣಕಾಸಿನ ವಿಷಯಗಳು ನಿಧಾನವಾಗಿ ಹಾಗೂ ಸ್ಥಿರತವಾಗಿ ಸುಧಾರಿಸುತ್ತದೆ ಅಂತಲೇ ಹೇಳಬಹುದು. ನಿಮ್ಮ ಆದಾಯವು ಹೆಚ್ಚು ಸ್ಥಿರವಾಗಿರುತ್ತದೆ ಸ್ನೇಹಿತರೆ, ಅಥವಾ ಅಗತ್ಯವಿದ್ದಾಗ ಕುಟುಂಬದಿಂದ ಸಹಾಯವನ್ನು ಪಡೆಯಲಿದ್ದೀರಿ ಎಂದು ನೀವು ಭಾವಿಸಬಹುದು. ಆದರೂ ದ್ವಿತೀಯಾರ್ಧದಲ್ಲಿ ನಿಮ್ಮಲ್ಲಿ ಕೆಲವರು ಹಠಾತ್ ಖರ್ಚು ಎದುರಾಗಬಹುದು ಸ್ನೇಹಿತರೆ. ಆರೋಗ್ಯ, ರಿಪೇರಿ, ವಿಮೆ, ಬಾಕಿ ಇರುವ ಸಾಲಗಳು ಅಥವಾ ಕುಟುಂಬದ ಜವಾಬ್ದಾರಿಗಳು ಈಗಾಗಲೇ ಏಕೆ ಎಂದು ನೀವು ಅನಿಸಬಹುದು. ಆದರೆ ನೀವು ಅದನ್ನು ನಿಭಾಯಿಸಬಲ್ಲರಿ. ಉಳಿತಾಯವನ್ನು ಯೋಜಿಸಲು, ಹಳೆಯ ಸಾಲಗಳನ್ನು ತೀರಿಸಲು ಮತ್ತು ದೀರ್ಘಕಾಲೀನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ದ್ವಿತೀಯಾರ್ಧವು ಉತ್ತಮವಾಗಿದೆ. ಅಪಾಯಕಾರಿ ಹೂಡಿಕೆಗಳನ್ನು ತಪ್ಪಿಸಿ, ಆಪ್ತರಿಗೂ ಸಹ ಕುರುಡರಾಗಿ ಸಾಲ ನೀಡುವುದನ್ನು ಆದಷ್ಟು ತಪ್ಪಿಸಿ. ನಿಮ್ಮ ಆದಾಯ ಒಂದು ಸಣ್ಣ ಭಾಗವನ್ನು ಮೊದಲು ಉಳಿತಾಯಕ್ಕೆ ಹಾಕಿ, ನಂತರ ಖರ್ಚು ಮಾಡಿ. ಈ ಸರಳ ಅಭ್ಯಾಸವು ಈ ತಿಂಗಳು ನಿಮ್ಮನ್ನು ರಕ್ಷಿಸುತ್ತದೆ ಅಂತಲೇ ಹೇಳಬಹುದು.
ಇನ್ನು ಅದೇ ರೀತಿ ನಿಮ್ಮ ಕುಟುಂಬ, ವೈಯಕ್ತಿಕ ಜೀವನ, ಪ್ರೇಮ ಜೀವನ, ಒಟ್ಟಾರೆಯಾಗಿ ನಿಮ್ಮ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆ ನಡೆದಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಶುಭ ಕಾರ್ಯಗಳು ಇದೆ ಅನ್ನೋದಾದರೆ, ಕುಟುಂಬ ಜೀವನಕ್ಕೆ ಈ ತಿಂಗಳು ಸ್ವಲ್ಪ ಸಮತೋಲನದ ಅಗತ್ಯವಿದೆ. 4ನೇ ಮನೆಯಲ್ಲಿ ಸುಖದ ಸ್ಥಾನದಲ್ಲಿ ಕೇತು ಇರುವುದರಿಂದ ನೀವು ಮನೆಯಲ್ಲಿ ಸ್ವಲ್ಪ ಅಲಿಪ್ತವಾಗಿ ಮತ್ತು ಭಾವನಾತ್ಮಕವಾಗಿ ಅಸ್ಥಿರವಾಗಿರಬಹುದು. ನೀವು ಮನೆಯಲ್ಲಿದ್ದರೂ ನಿಮ್ಮ ಮನಸ್ಸು ಹೊರಗಡೆ ಇರುತ್ತದೆ. ಕೆಲಸ, ಹಣ ಅಥವಾ ಭವಿಷ್ಯದ ಬಗ್ಗೆ ಯೋಚಿಸುತ್ತೀರಿ. ನೀವು ತಾಯಿ ಅಥವಾ ಹಿರಿಯರೊಂದಿಗೆ ವಾಸಿಸುತ್ತಿದ್ದರೆ ಹೆಚ್ಚಿನ ಕಾಳಜಿ ವಹಿಸಿ. ಮೌನ ಅಥವಾ ಗಮನ ಕೊರತೆಯಿಂದ ಸಣ್ಣ ತಪ್ಪು ಗ್ರಹಿಕೆ ಉಂಟಾಗಬಹುದು. ಅದೇ ಸಮಯದಲ್ಲಿ ಮೃದುವಾಗಿ ಮಾತನಾಡಿದರೆ ಗುರುವು ಕೌಟುಂಬಿಕ ಬಾಂಧವ್ಯವನ್ನು ಬೆಂಬಲಿಸುತ್ತಾರೆ. ಸಂಬಂಧಗಳಲ್ಲಿ ನೀವು ಸ್ಥಿರತೆ ಮತ್ತು ಸ್ಪಷ್ಟತೆಯನ್ನು ಬಯಸುತ್ತೀರಿ. ಯಾವುದಾದರೂ ವಿಷಯ ನಿಮ್ಮನ್ನು ಗೊಂದಲಕ್ಕೆ ಈಡು ಮಾಡುತ್ತಿದ್ದರೆ ದ್ವಿತೀಯಾರ್ಧದಲ್ಲಿ ಮುಕ್ತವಾಗಿ ಮಾತನಾಡಲು ನಿರ್ಧರಿಸಬಹುದು. ಈ ತಿಂಗಳು ಪ್ರಾಮಾಣಿಕ ಸಂಭಾಷಣೆಯನ್ನು ಬೆಂಬಲಿಸುತ್ತದೆ. ಎಲ್ಲವನ್ನ ಮನಸ್ಸಿನಲ್ಲೇ ಇಟ್ಕೊಳ್ಬೇಡಿ. ಒಂದು ಶಾಂತವಾದ ಮಾತುಕತೆ ಮನೆಯಲ್ಲಿ ನೆಮ್ಮದಿ ತರಬಲ್ಲದು ಸ್ನೇಹಿತರೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ವೃಷಭ ರಾಶಿಯವರಿಗೆ ಜನವರಿ ಮಧ್ಯದ ನಂತರ ಅಂದರೆ ಸ್ನೇಹಿತರೆ ಅಮಾವಾಸ್ಯೆ ಮುಗಿದ ನಂತರ ಶಕ್ತಿ ಸುಧಾರಿಸುತ್ತದೆ. ಪ್ರಯಾಣ ಮತ್ತು ಹೊರಾಂಗಣ ಚಟುವಟಿಕೆ ನಿಮಗೆ ಚೈತನ್ಯ ನೀಡಬಹುದು. ಆದರೂ ಅತಿಯಾದ ಕೆಲಸವನ್ನು ತಪ್ಪಿಸಿ. ಸಣ್ಣ ರೋಗ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡಿ. ಮಸಾಲೆಯುಕ್ತ ಆಹಾರವನ್ನು ಕಡಿಮೆ ಮಾಡಿ ಮತ್ತು ದೈನಂದಿನ ದಿನಚರಿಯನ್ನು ಪಾಲಿಸಿ. ನಿಮ್ಮ ದೇಹವು ತ್ವರಿತವಾಗಿ ಪ್ರತಿಕ್ರಿಯಿಸುತ್ತದೆ ಸ್ನೇಹಿತರೆ. ಅದೇ ರೀತಿ ಆರೋಗ್ಯದ ಕಡೆ ಗಮನ ಬೇಕು. ಈ ತಿಂಗಳು ಗುಪ್ತ ಒತ್ತಡದಿಂದಾಗಿ ನೀವು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಸುಸ್ತಾಗಬಹುದು. ನಿಮ್ಮಲ್ಲಿ ಕೆಲವರು ವಿಶ್ರಾಂತಿಯನ್ನು ನಿರ್ಲಕ್ಷಿಸಿದರೆ ನಿದ್ರಾಹೀನತೆ, ಅಸಿಡಿಟಿ, ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಹಠಾತ್ ಮೈಕೈ ನೋವು ಎದುರಿಸಬೇಕಾಗಿ ಬರಬಹುದು. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇರಲಿ. ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಯೋಜನೆ, ಪುನರ್ರಚನೆ, ಪಾವತಿಗಳು, ಸಿಬ್ಬಂದಿ ಅಥವಾ ದಾಖಲೆಗಳಂತಹ ಹಳೆಯ ಸಮಸ್ಯೆಗಳನ್ನು ಸರಿಪಡಿಸಲು ದ್ವಿತೀಯಾರ್ಧವು ಉತ್ತಮವಾಗಿದೆ. ದ್ವಿತೀಯಾರ್ಧವು ಪ್ರಯಾಣ, ವಿಸ್ತರಣೆ ಮತ್ತು ಹೊಸ ಡೀಲ್ಗಳನ್ನು ಬೆಂಬಲಿಸುತ್ತದೆ. ನೀವು ಪೂರೈಸಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚಿದ್ದನ್ನು ಭರವಸೆ ನೀಡಬೇಡಿ. ಸ್ಥಿರತೆಯು ನಿಮಗೆ ದೀರ್ಘಕಾಲೀನ ಯಶಸ್ಸನ್ನು ತರುತ್ತದೆ. ವ್ಯಾಪಾರ ಮಾಲೀಕರು ಈ ತಿಂಗಳು ವೃತ್ತಿಗೋಚರತೆ ಹೆಚ್ಚಾಗುವುದನ್ನು ಅನುಭವಿಸಬಹುದು. 10ನೇ ಮನೆಯಲ್ಲಿ ರಾಹು ಇರುವುದರಿಂದ ನೀವು ಹಠಾತ್ ಹೊಸ ಸಂಪರ್ಕಗಳು, ಆಫರ್ಗಳು, ಆನ್ಲೈನ್ ಪ್ರಚಾರ ಪಡೆಯಬಹುದು ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಅತಿಯಾದ ಆಲೋಚನೆ ಮತ್ತು ಭಾವನಾತ್ಮಕ ಅಸ್ಥಿರತೆಯಿಂದಾಗಿ ವಿದ್ಯಾರ್ಥಿಗಳು ಸ್ನೇಹಿತರೆ ಸ್ವಲ್ಪ ಏಕಾಗ್ರತೆ ಕಳೆದುಕೊಳ್ಳಬಹುದು. ಆದರೆ ದ್ವಿತೀಯಾರ್ಧದಲ್ಲಿ ಅಂದರೆ ಅಮಾವಾಸ್ಯೆ ಮುಗಿದ ನಂತರ, ಪ್ರಾರಂಭವಾದ ನಂತರ ಗಮನ ಸುಧಾರಿಸುತ್ತದೆ. ಆತ್ಮವಿಶ್ವಾಸ ಮರಳುತ್ತದೆ. ಪ್ರತಿದಿನ ನಿಗದಿತ ಸಮಯದವರೆಗೆ ಓದಿ. ಕೊನೆಯ ಕ್ಷಣದ ಒತ್ತಡಕ್ಕಿಂತ ಸಣ್ಣ ಸ್ಥಿರವಾದ ಪ್ರಯತ್ನವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಗಂಭೀರವಾಗಿ ಯೋಚಿಸಬಹುದು. ಈ ತಿಂಗಳು ಕಲಿಕೆ ಮತ್ತು ಶಿಕ್ಷಕರ ಮಾರ್ಗದರ್ಶನ ಪಡೆಯುವುದು ಬೆಂಬಲಿಸುತ್ತದೆ ಅಂತಲೇ ಹೇಳ್ಬೋದು. ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ಸಣ್ಣ ಪುಟ್ಟ ಪರಿಹಾರದಿಂದ ಏನೇ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ನಿಮ್ಮ ಏಕಾಗ್ರತೆಗಾಗಿ, ಲಾಭಕ್ಕಾಗಿ, ಇನ್ನು ಯಾವುದೇ ಸಮಸ್ಯೆ ಎದುರಾಗುವುದು ಬೇಡ ಅನ್ನೋದಕ್ಕಾಗಿ, ಶಾಂತಿ ಮತ್ತು ಸ್ಪಷ್ಟತೆಗಾಗಿ ಪ್ರತಿದಿನ 11 ಬಾರಿ ಓಂ ನಮಃ ಶಿವಾಯ ಎಂದು ಜಪಿಸಿ. ಕಮೆಂಟ್ ಬಾಕ್ಸಲ್ಲೂ ಕೂಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಸ್ನೇಹಿತರೆ. ಕಪ್ಪು ಎಳ್ಳನ್ನು ದಾನ ಮಾಡಿ. ಇದು ಶನಿದೇವರಿಗೆ ಪ್ರಿಯವಾಗಿರುವಂತಹ ವಸ್ತು. ತಪ್ಪದೆ ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಆಗಿದ್ದಲ್ಲಿ ವೃಷಭ ರಾಶಿಯವರು ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶಿವನ ಆಶೀರ್ವಾದ, ಶನಿದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.